ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೊರಟಿರೋಂಥದ್ದು ಸಿಂಪಲ್ಲಾಗಿ ಪಾಲಕ್ ಪನ್ನೀರನ್ನು ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಯಾವುದೇ ಮಸಾಲೆ ಉಪಯೋಗಿಸ್ತೇನೆ ಇಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ಪಾಲಕ್ ಪನ್ನೀರನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಹೋಟೆಲ್ ಸ್ಟೈಲಲ್ಲಾದರೆ ಸ್ವಲ್ಪ ತುಂಬ ಮಸಾಲೆ ಎಲ್ಲ ಯೂಸ್ ಮಾಡ್ತಾರೆ. ನಾನಿಲ್ಲಿ ಮನೆಯಲ್ಲೇ ಮಾಡೋದು, ಸಿಂಪಲ್ಲಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಪನ್ನೀರ್ ತೊಗೊಂಡಿದ್ದೀನಿ. ಇದು 200 ಗ್ರಾಮಿಂದ ಪನ್ನೀರ್ ತೊಗೊಂಡಿದ್ದೀನಿ, ನಂದಿನಿದು. ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಇದು ಪನ್ನೀರ್ ನಂದಿನಿದು. ಹಾಗಾಗಿ ಇಲ್ಲಿ ನಾನು ಮತ್ತೆ ಒಂದು ಕಟ್ಟು ಪಾಲಕ್ ತೊಗೊಂಡಿದ್ದೀನಿ, ಒಂದು ಟೊಮೊಟೊ ಹೆರ್ಚ್ಕೊಂಡಿದ್ದೀನಿ, ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ. ನಿಮ್ಗೆ ಆಪ್ಷನಲ್, ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಲಿಂಬು ತೊಗೊಂಡಿದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಪಾಲಕ್ ಪನ್ನೀರು. ಒಂದು ಸಲ ಟ್ರೈ ಮಾಡಿ. ಈಗ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನೊಂದು 2 ಗ್ಲಾಸ್ ನೀರು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಕಾಯ್ತಾ ಇರಬೇಕಾದ್ರೆ ಅದಕ್ಕೆ ಪಾಲಕ್ ಹಾಕ್ತಾಯಿದ್ದೀನಿ. ತುಂಬ ಹೊತ್ತೇನು ಬೇಯಿಸೋದು ಬೇಡ, ಇದನ್ನು ಒಂದು 4 ನಿಮಿಷ ಬೇಯಿಸಿದರೆ ಸಾಕು. ಈ ರೀತಿಯಾಗಿ ಅದನ್ನು ನಾವು ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಹಸಿಮೆಣಸು ಕೂಡ ಅದರಲ್ಲೇ ಹಾಕ್ತಾಯಿದ್ದೀನಿ ನಾನು. ಹಸಿಮೆಣಸು ಗ್ಯಾಸ್ಟ್ರಿಕ್ ಆಗೋ ಈ ರೀತಿ ನೀರಲ್ಲಿ ಬೇಯಿಸಿ ಅಥವಾ ಹಸಿಮೆಣಸು ಪೇಸ್ಟ್ ಹುರಿದ್ಬಿಟ್ಟು ಪೇಸ್ಟ್ ಮಾಡಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ನೀರಲ್ಲೇ ಬೇಯಕ್ಕೆ ಹಾಕಿದ್ದೀನಿ ಹಸಿಮೆಣಸನ್ನು, ಗ್ಯಾಸ್ಟ್ರಿಕ್ ಆಗಬಾರ್ದು ಅಂಥೇಳಿ. ನಿಮಗೆ ಬೇಡ ಅಂದರೆ ನೀವು ಹಾಗೆ ಡೈರೆಕ್ಟು ರುಬ್ಬಕ್ಕೆ ಹಾಕೋಬೋದು. ಇಲ್ಲಿ ನೋಡಿ, ನಾನೀಗ ಪನ್ನೀರ್ ತೊಗೊಂಡಿದ್ನಲ್ಲ, ಈ ಪನ್ನೀರನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಇರುತ್ತೆ ಪನ್ನೀರ್, 200 ಗ್ರಾಮ್ ಅದು. ನೋಡಿ, ಈ ರೀತಿ ಪನ್ನೀರನ್ನು ನಾವು ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಪನ್ನೀರನ್ನು ಕಟ್ ಮಾಡಿಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ಪನ್ನೀರು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈ ಕ್ಯಾಲ್ಸಿಯಂ ತುಂಬ ಇರುತ್ತದೆ ಇದರಲ್ಲಿ. ಹಾಗೆ ಮೂಳೆಗಳು ತುಂಬ ಗಟ್ಟಿಯಾಗುತ್ತೆ. ಹಾಗಾಗಿ ಅವಾಗ ಅಪರೂಪಕ್ಕೊಂದು ಸಲ ನಾವು ಪಾಲಕ್ ಪನ್ನೀರನ್ನು ಮಾಡ್ಕೊಂಡು ತಿನ್ಬೋದು. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಸ್ವಲ್ಪ ದೊಡ್ಡ ಬೇಕು ಅಂದರೆ ನೀವು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೋಬೋದು ಪೀಸ್ಗಳನ್ನಾಗಿ. ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸನ್ನೇ ಮಾಡಿದ್ದೀನಿ. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ತುಂಬ ಸಾಫ್ಟಾಗಿರುತ್ತೆ. ಹಾಗಾಗಿ ನೋಡಿ, ಇದು ರೆಡಿಯಾಗಿದೆ. ಈಗ ಸ್ವಲ್ಪ ಇದು ಪಾಲಕ್ಕು ನೀರಲ್ಲಿ ಬೆಂದಾಗಿದೆ. ಸ್ವಲ್ಪ ಇದನ್ನು ತಣ್ಣಗಾಗೋಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ನಾವು ತಣ್ಣಗಾಗೋಕ್ಕೆ ಎತ್ತಿಟ್ಕೋಬೇಕು. ಈ ನೀರನ್ನು ಬೇಕಾದ್ರೆ ನೀವು ತಣ್ಣಗಾದ್ಮೇಲೆ, ಬಿಸಿ ಆರಿದ ಮೇಲೆ ಗಿಡಗಳಿಗೆಲ್ಲ ಹಾಕೋಬೋದು. ನೋಡಿ, ಇಲ್ಲ ಇನ್ನೊಂದು ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನು. ನೀವು ಬೇಕಾದ್ರೆ ಎಣ್ಣೆನೂ ಕೂಡ ಹಾಕೋಬೋದು. ಇಲ್ಲಿ ನಾನು ಇದು ಸ್ವಲ್ಪ ಪನ್ನೀರನ್ನು ಬಿಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂಚೂರು ಫ್ರೈ ಮಾಡಿದರೆ ಸಾಕು, ಚೆನ್ನಾಗಿ ಬರುತ್ತೆ ಪನ್ನೀರು ಗಟ್ಟಿಯಾಗಿ. ಸ್ವಲ್ಪ ಎಲ್ಲೂ ಒಡೆದು ಹೋಗಲ್ಲ ಪನ್ನೀರು. ಹಾಗಾಗಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಅದನ್ನು ತುಂಬ ಹೊತ್ತು ಫ್ರೈ ಮಾಡಬಾರ್ದು. ನೀವು ತುಪ್ಪ ಇಲ್ಲಾಂದರೆ ಎಣ್ಣೆನೂ ಕೂಡ ಹಾಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ಫ್ರೈ ಆಗಿದೆ. ಈಗ ಇದನ್ನು ನಾವು ಈಗ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವು ಅದನ್ನು ಪನ್ನೀರಿಗೆ ಪಾಲಕನ್ನು ಬೇಯಿಸಿಟ್ಕೊಂಡಿದ್ವಲ್ಲ, ಆ ಪಾಲಕನ್ನು ನಾವೀಗ ಮಿಕ್ಸಿಗೆ ಹಾಕ್ಕೊಂಬರೋಣ. ಅದಕ್ಕೆ ಹಸಿಮೆಣಸು ಮತ್ತು ಪನ್ನೀರು ಬೇಯಿಸಿದ್ವಲ್ಲ, ಈ ಶುಂಠಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದನ್ನು ನಾನು ರುಬ್ಬಿದ್ದೀನಿ. ಈ ರೀತಿಯಾಗಿ ಬಂದಿದೆ. ಈಗ ಇದು ಪನ್ನೀರನ್ನು ತಣ್ಣಗಾಗಿದೆ, ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ವಿಡಿಯೋ ನೀವೆಲ್ಲಿ ಸ್ಕಿಪ್ ಮಾಡಬೇಡಿ. ಕಡೆಯದಾಗಿ ನಾನು ಈ ಪದರ್ ಚಪಾತಿನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ನೋಡಿ, ಇಲ್ಲಿ ಅದೇ ಪಾತ್ರೆಯಲ್ಲೇ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಪಾಲಕ್ ಪನ್ನೀರಿಗೆ ನೀವು ಬಟಾಣಿನೂ ಕೂಡ ನೆನೆ ಇಟ್ಕೋಬೋದು, ಬಟಾಣಿ ಕೂಡ ಹಾಕ್ಕೊಂಡು ಮಾಡ್ಬೋದು.
ಅದು ಚೆನ್ನಾಗಾಗುತ್ತೆ. ಬಟಾಣಿ ನೆನೆ ಇಟ್ಕೊಂಡು ಬೇಯಿಸಿಬಿಟ್ಟು ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ ಆ ರೀತಿಯೂ. ನಾನಿಲ್ಲಿ ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಟೊಮೊಟೊನೂ ಕೂಡ ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಈ ಪನ್ನೀರು ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಪಾಲಕ್ಕಲ್ಲಿ ತುಂಬಾ ಕಬ್ಬಿನಾಂಶ ಇರುತ್ತದ್ರಾಗ. ಆಮೇಲೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ, ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತೆ. BP ಇದ್ದವರು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದದು. ಪಾಲಕ್ಕು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ವಾರದಾಗ ಒಂದು 2-3 ಸರಿನಾದರೂ ಪಾಲಕ್ಕನ್ನು ನಾವು ಉಪಯೋಗಿಸ್ಬೇಕು. ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದಿದು. ಕ್ಯಾಲ್ಸಿಯಮ್ ಜಾಸ್ತಿ ಆಗುತ್ತೆ, ಮೂಳೆಗಳು ಗಟ್ಟಿ ಆಗುತ್ತೆ. ನೋಡಿ, ಈ ರೀತಿ ಅದನ್ನು ರುಬ್ಬಿರೋದನ್ನೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಇದನ್ನೊಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು ಈ ರೀತಿ. ಈಗ ನಾನು ಅದಕ್ಕೆ ಪನ್ನೀರ್ ಹಾಕ್ತಾಯಿದ್ದೀನಿ. ಬಟಾಣಿ ಒಂದು ವೇಳೆ ಬೇಯಿಸ್ಕೊಂಡು ಇವಾಗಲೇ ಹಾಕಬೇಕು. ಅದನ್ನು ಪನ್ನೀರ್ ಜೊತೆಗೇನೆ ಹಾಕಿಬಿಟ್ಟು ಬೇಯಿಸ್ಕೋಬೇಕು. ಈಗ ನೋಡಿ, ಇದು ಎಲ್ಲ ರೆಡಿಯಾಗಿದೆ. ಒಂದು 3-4 ನಿಮಿಷ ಇದನ್ನೇ ನಾವು ಈ ರೀತಿ ಇದನ್ನು ಮಾಡಿಬಿಟ್ಟು ಬೇಯಕ್ಕಿಡಬೇಕು. ಅದಕ್ಕೆ ಪನ್ನೀರಿಗೆ ಉಪ್ಪು ಖಾರ ಎಲ್ಲ ಹಾಕೋಬೇಕದು. ಸ್ವಲ್ಪ ಲಿಂಬು ಹಿಂಡ್ತಾಯಿದ್ದೀನಿ ನಾನೀಗ. ಇದನ್ನೊಂದು 2 ನಿಮಿಷ ಮುಚ್ಚಿದ್ದೀನಿ. ಹಾಗೆ ನೋಡಿ, ಈಗ ರೆಡಿಯಾಗಿದೆ ಪಾಲಕ್ ಪನ್ನೀರು. ಈ ರೀತಿಯಾಗಿ ರೆಡಿಯಾಗಿ ಸ್ವಲ್ಪ ಕಡೆಯದಾಗಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿ, ನೀವು ಸ್ವಲ್ಪ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ. ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀವು ಗಟ್ಟಿ ಮಾಡ್ಕೋಬೋದು. ಸ್ವಲ್ಪ ಅನ್ನಕ್ಕೂ ಬೇಕು ಅಂದರೆ ಸ್ವಲ್ಪ ತಿಳಾಗಿ ಮಾಡ್ಕೋಬೋದು. ಮೀಡಿಯಮಲ್ಲಿ ಮಾಡಿದ್ದೀನಿ ನಾನೀಗ. ಈಗ ನೋಡಿ, ಚಪಾತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪದರ ಚಪಾತಿ ಅಂಥೇಳಿ ಗೊತ್ತು ತುಂಬ ಜನರಿಗೆ ಆಲ್ಮೋಸ್ಟ್ ಆಲು. ನಮ್ಮ ಸೈಡ್ ನಾವು ಇದನ್ನು ಪದರ ಚಪಾತಿ ಅಂತ ಹೀಗೆ ಮಾಡೋದು. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊಂಡು ಸ್ವಲ್ಪ ಉದ್ದಿಬಿಟ್ಟು ಅದಕ್ಕೆ 2 ಸೈಡು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಮೇಲುಗಡೆ ಹಿಟ್ಟು ಹಾಕಿ ಈ ರೀತಿ ಉದ್ದಿದರೆ ಎಷ್ಟು ಬೇಗ ಆಗುತ್ತೆ, ತುಂಬಾ ಬೇಗ ಆಗುತ್ತೆ. ತುಂಬ ಫಾಸ್ಟಾಗೂ ಕೂಡ ಆಗುತ್ತೆ. ನೀವು ಎಷ್ಟು ದೊಡ್ಡ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ಒಂದೇ ಚಪಾತಿಯಲ್ಲಿ 2 ಚಪಾತಿ ಆಗುತ್ತೆ. ನೀವು ಬೇಕಂದರೆ ಆ ರೀತಿ ಮಾಡ್ಕೋಬಹುದು. ನೋಡಿ, ಸ್ವಲ್ಪ ಮೇಲೆ ಎಣ್ಣೆ ಹಾಕಿಬಿಟ್ಟು ಈ ರೀತಿ ನಾವು ಬೇಯಕ್ಕೆ ಹಾಕಬೇಕು. ಇಲ್ಲಿ ನಾನು ಚಪಾತಿ ಸ್ವಲ್ಪ ಕೆಂಪಾಗಿದೆ ಅಂದರೆ ಮನೆ ಗೋಧಿಯಿಂದನೇ ಮಾಡಿರೋದು. ಗೋಧಿನ ಹಿಟ್ಟು ಮಾಡಿರೋದು, ಅಂಗಡಿಯಿಂದ ತಂದಿರುವಂಥ ಹಿಟ್ಟಲ್ಲ. ಹಾಗಾಗಿ ಸ್ವಲ್ಪ ಚಪಾತಿ ಕೆಂಪಗಾಗಿ ಬರುತ್ತೆ, ಬ್ರೌನ್ ಕಲರಲ್ಲಿ. ನೋಡಿ, ಈ ರೀತಿ ಮೇಲುಗಡೆ ಅದು ಊದ್ಕೊಂಡು ಬರಬೇಕು. ತುಂಬ ಪದೇ ಪದೇ ಬೇಯಿಸಬಾರ್ದು. ಒಂದು 2-3 ಸಲ ಬೇಯಿಸಿದರೆ ಸಾಕು. ಆ ಕಡೆ ಈ ಕಡೆ ಮಗುಚಿ ಹಾಕಿದರೆ ಸಾಕು. ತುಂಬ ಹಾಕಿದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ ಚಪಾತಿ, ಸಾಫ್ಟಾಗಿ ಬರಲ್ಲ. ಈ ರೀತಿ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗೆ ನಮಗೆ ಅದು 2 ಪದರು ಬಿಟ್ಕೊಳ್ಳುತ್ತೆ. ನೋಡಿ, ಈಗ 2 ಪದರು ಬಿಟ್ಟಾಯ್ತದು. ಈ ರೀತಿ ಸ್ವಲ್ಪ ಅಥವಾ ನಿಮಗೆ ಕೈ ಬಿಸಿ ಆಗುತ್ತೆ ಅಂದರೆ ನೀವು ಒಂದು ಸ್ಪೂನ್ ಸಹಾಯದಿಂದನೂ ಮಾಡ್ಬೋದು, ಸೌಟ್ ಸಹಾಯದಿಂದನೂ ಮಾಡ್ಬೋದು. ನೋಡಿ, ಇನ್ನೊಂದು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ. ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಬೇಗ. ಒಂದು 4-5 ಸಲ ಈ ರೀತಿ ಉದ್ದಿಬಿಟ್ರೆ ಎಷ್ಟು ದೊಡ್ಡ ಆಗುತ್ತೆ ಚಪಾತಿ ಅಂತ. ನೋಡಿ, ನೀವು ಎಷ್ಟು ದೊಡ್ಡ ಬೇಕಾದರೂ ಮಾಡ್ಕೋಬೋದು. ಇದನ್ನು ಈ ರೀತಿ ನಾನು ಬೇಯಿಸೋದನ್ನ ರೊಟ್ಟಿ ಮಾಡೋ ತವ ಇರುತ್ತಲ್ಲ, ಆ ತವದಲ್ಲೇ ಬೇಯಿಸೋದು. ಹಾಗಾಗಿ ಬೇಗನೆ ಒಂಚೂರು ಸೀದೋದಂಗೆ ಆಗುತ್ತೆ. ಬಟ್ ಅದೇನೂ ಆಗಿರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ನಾನ್ ಸ್ಟಿಕ್ ತವಾದಲ್ಲಿ ಬೇಯಿಸಿದರೆ ಈ ರೀತಿ ಸೀದೋದ್ರ ಥರ ಬರಲ್ಲ. ಹಾಗಾಗಿ ನಾನು ದೋಸೆ ಮಾಡೋ ತವಾದಲ್ಲಿ ಮಾಡಲ್ಲ, ಯಾವಾಗಲೂ ರೊಟ್ಟಿ ಮಾಡೋ ತವಾದಲ್ಲೇ ಚಪಾತಿ ಮಾಡೋದು. ನೋಡಿ, ಆವಾಗಲೇ ಪನ್ನೀರ್ ಮಾಡಿದ್ವಲ್ಲ, ಪಾಲಕ್ ಪನ್ನೀರು, ಅದು ರೆಡಿಯಾಗಿದೆ. ಈಗ ಚಪಾತಿನೂ ರೆಡಿಯಾಗಿದೆ. ಚಪಾತಿ ಜೊತೆಗೆ ಪಾಲಕ್ ಪನ್ನೀರು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.